ಈ ಜಾಗದು ಕವಿ ಕರ್ತೃ ಎಲ್ಲ ಇವರೇ. ಎಷ್ಟು ಲೈಕ್ಸ್ ಬಂದಿರುತ್ತೆ ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಪ್ಲಸ್ ಕಪಲ್ ಸೆಕ್ಷನ್, ಫ್ಯಾಮಿಲಿ ಸೆಕ್ಷನ್ ಸಪ್ರೇಟು. ನೀವು ಬಂದು ನಿಮ್ಮ ಫ್ಯಾಮಿಲಿ ಜೊತೆಗೆ ಓಕೆ ಕಂಪ್ಲೀಟ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಫೈನಲಿ ಎಲ್ಲನೂ ಚೆನ್ನಾಗಿದೆ. ಹೌದು, ಮತ್ತೆ ಆಫರ್ಸ್ ಎಲ್ಲ ಬಳಸ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ವಿಕ್ರಮ್ ಅಡ್ಡದಲ್ಲಿದ್ದೀವಿ. ಯಾವ್ದು ಬ್ರೋ ಈ ಅಡ್ಡ ಇದು? ಈ ಜಾಗದು ಕವಿ ಕರ್ತೃ ಎಲ್ಲ ಇವರೇ. ಸೊ ಕೋಕೋ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ, ಇವ್ರ ಏರಿಯಾನೇ. ಈ ಜಾಗ ಅದು ಕಂಪ್ಲೀಟ್ ಟೂರ್ ಎಲ್ಲ ನೀವೇ ಮಾಡಿಸ್ಬೇಕು. ಇಲ್ಲಿ ಏನೇನು ಸಿಗುತ್ತೆ ನೀವೇ ಹೇಳ್ಬಿಡಿ ನಮ್ಮ ಇಬ್ಬರು ವ್ಯೂವರ್ಸ್ಗೂ. ಮೇಯ್ನಾಗಿ ನಾರ್ಮಲಾಗಿ ರೆಸ್ಟೋರೆಂಟ್ಗಳು ಎಲ್ಲ ಕಡೆ ಇರುತ್ತೆ. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು, ಫೈನ್ ಡೈನು. ಸೊ ಇದು ಅಷ್ಟೇ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು, ಫೈನ್ ಡೈನು ಆ್ಯಂಬಿಯನ್ಸು. ಬಟ್ ಒಂದು ಅಡಿಕೆ ತೋಟದಲ್ಲಿ ಮಾಡಿರೋದು, ಅದು ಹೈಲೈಟು. ಸೊ ನಾರ್ಮಲಾಗಿ ಇಂಡೋರ್ ಸೀಟಿಂಗ್ ಎಲ್ಲ ಇದೆ, ಆಮೇಲೆ ಮೇಲ್ಗಡೆ ಓಪನ್ ಟೆರೇಸ್ ಎಲ್ಲ ಇದೆ, ಅಲ್ಲೂ ಕೂತ್ಕೊಬೋದು. ಬಟ್ ಹೈಲೈಟ್ ಬಂದ್ಬಿಟ್ಟು ಮೈನ್ ಸ್ಪಾಟು ಹಿಂದ್ಗಡೆ ಅಡಿಕೆ ತೋಟ, ಮಧ್ಯದಲ್ಲಿ ಟೇಬಲ್ಸ್ ಹಾಕೊಟ್ಟಿರ್ತಾರೆ. ಆಮೇಲೆ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸು. ಯಾರು ಬೇಗ ಬಂದು ಜಾಗ ಇಟ್ಕೊಂತಾರೋ ಅವ್ರಿಗೆ ಸಿಗೋದು. ಅದ್ರಲ್ಲಿ ಹೈಲೈಟ್ ಏನು ಅಂದರೆ 2 ಫೈರ್ ಕ್ಯಾಂಪ್ ಅಡ್ಡ ಇದೆ ಜಾಗಗಳು. ಫೈರ್ ಕ್ಯಾಂಪ್ ಹಾಕೊಂಡು ಸಂಜೆ ಹೊತ್ತು ಬಂದಾಗ ಫೈರ್ ಕ್ಯಾಂಪ್ ಹಾಕೊಡ್ತಾರೆ. ಬೆಂಕಿ ಹಾಕೊಂಡು ಸುತ್ತಲೂ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಆ ಥರ ಎಲ್ಲೂ ಇಲ್ಲ, ನಮ್ಮ ಏರಿಯಾದಲ್ಲಿ ಮಾಡಿದ್ದಾರೆ, ನಮ್ಮ ಏರಿಯಾ ಹತ್ರ. ಸೊ ನಮಗೆ ನೈಸ್ ಲಿಂಕ್ ರೋಡಲ್ಲಿ ಇರೋದು. ನೈಸ್ ರೋಡಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ನೈಸ್ ರೋಡ್ ಹತ್ರ ಇಲ್ಲಿ ಆರಾಮಾಗಿ ಮಾಡ್ಬೋದು. ನಾನು ಕೇಳ್ತಿದ್ದೆ ಏನೋ ಆಫರ್ ಅಂತ ಇದ್ರು. ಏನು ಆಫರ್ ಬಗ್ಗೆ ಸ್ವಲ್ಪ ತಿಳಿಸಿ. ಆಫರು ನಾವಿದ್ದಾಗೂ ಇತ್ತು, ನಾವು ಮಾಡಿದ ವಿಡಿಯೋ, ಬಟ್ ಅದು ಹೇಳೋದು ಮರ್ತೋಗಿದ್ವಿ. ಸೊ ಸೋಮವಾರದಿಂದ ಗುರುವಾರ ಬಂದರೆ 10% ಡಿಸ್ಕೌಂಟ್, 10% ಡಿಸ್ಕೌಂಟ್ ಕೊಡ್ತಾರಂತೆ. ಅದು 6 ಗಂಟೆವರೆಗೂ, ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ ಆಫರು. ಅದು ಬಿಟ್ಟು ಇಲ್ಲಿ ಬಂದವರು ಅವರು ಫೋಟೋನ ಇಲ್ಲಿ ಫೋಟೋ ತಕ್ಕೊಂಡು ಅವ್ರದ್ದು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಇವ್ರನ್ನ ಟ್ಯಾಗ್ ಮಾಡಿದ್ರೆ, ಕೋಕೋ ರೆಸ್ಟೋರೆಂಟ್ನ ಟ್ಯಾಗ್ ಮಾಡಿ ಅವ್ರನ್ನ ಫಾಲೋ ಮಾಡಿರಬೇಕು. ಅದು ಮಾಡಿದರೆ ಅವರು ಆ ಫೋಟೋಗೆ ಎಷ್ಟು ಲೈಕ್ಸ್ ಬಂದಿರುತ್ತೆ ಅಷ್ಟು ರೂಪಾಯಿ ಡಿಸ್ಕೌಂಟ್ ಕೊಡ್ತಾರಂತೆ, ಅಪ್ ಟು 1000 ರುಪೀಸ್. ಸೂಪರ್. ಆಮೇಲೆ 3,000 5,000 ಲೈಕ್ಸ್ ಬಂದ್ಬಿಟ್ರೆ ಅಷ್ಟೊಂದೆಲ್ಲ ಇಲ್ಲ. ಸೊ ಅಪ್ ಟು 1000 ಎಷ್ಟು ಲೈಕ್ಸ್ ಬಂದಿರುತ್ತೆ ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಹೌದು, ನಮ್ಮದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ವಿಡಿಯೋನು ಅವ್ರಿಗೂ ಟ್ಯಾಗ್ ಮಾಡಿ, ನೀವು ಟ್ಯಾಗ್ ಮಾಡ್ಕೊಳ್ಳಿ. ಅಪ್ ಟು 1000 ರುಪೀಸ್ ಬರುತ್ತೆ, ಆಫರ್ನ ಬಳಸ್ಕೊಳ್ಳಿ. ಸೊ ಈಗ ತಡ ಮಾಡಿದೆ, ಈ ಜಾಗ ಯಾವ ಥರ ಇದೆ ಅಂತ ಒಂದು ವಾಂಟೆಡ್ ಶಾರ್ಟ್ಸ್ ಹಾಕ್ತೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಮತ್ತು ಅನ್ಬಾಕ್ಸ್ ಚಾನಲ್ನ ಎರಡನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ತಡ ಮಾಡಿದೆ. ಈ ಕೋಕೋ ರೆಸ್ಟೋರೆಂಟ್ ಟೂರ್ ಮುಗಿಸಿ ಆಮೇಲೆ ಫುಡ್ ರಿವ್ಯೂಗೆ ಸಿಗ್ತೀವಿ, ಬನ್ನಿ. ಸೊ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ ಸರ್. ಕೋಕೋ ಹೆಸರೇ ಡಿಫ್ರೆಂಟ್ ಆಗಿದೆ. ಈ ಥರ ಥೀಮ್ ನಾವು ಬೆಂಗಳೂರಲ್ಲಿ ಎಲ್ಲೂ ನೋಡಿಲ್ಲ. ಹೌದು ಸರ್. ವಿಶೇಷತೆ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ನೀವು ತಿಳಿಸಿ ಹೇಳ್ಕೊಡಿ ಸರ್. ಕೋಕೋ ಬಂದು ಓಕೆ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಚೈನೀಸ್, ಕಾಂಟಿನೆಂಟಲ್, ಇಂಡಿಯನ್, ನಾಟಿ ಸ್ಟೈಲ್ ಸಿಗುತ್ತೆ. ವೀಕೆಂಡ್ ಸ್ಪೆಷಲಲ್ಲಿ ವೀಕೆಂಡ್ ಡಿಶ್ ಇದೆ, ಸಿಗ್ನೇಚರ್ ಡಿಶ್ ಇದೆ ಕೋಕೋದು. ಈ ಕಾನ್ಸೆಪ್ಟ್ ಬಂದು ಗೆಟ್ ಅವೇ ಫ್ರಮ್ ಸಿಟಿ ಲೈಫು. ಓಕೆ, ಆಲ್ದೋ ಇದು BBMP ಲಿಮಿಟ್ಸ್ ಇರೋದ್ರಿಂದ ನಿಮಗೆ ಒಂದು ಪ್ರಾಪರ್ ಪ್ಲೇಸ್ ಓಕೆ ಬಂದು ಚಿಲ್ ಔಟ್ ಮಾಡೋದಕ್ಕೆ, ಹ್ಯಾಂಗ್ ಔಟ್ ಮಾಡೋದಕ್ಕೆ, ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ, ವೆಡ್ಡಿಂಗ್ ಆ್ಯನಿವರ್ಸರೀಸ್, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲದಕ್ಕೂ ಇದೊಂದು ಹ್ಯಾಂಗ್ ಔಟ್ ಪ್ಲೇಸ್. ಓಕೆ, ಸೊ ಎಲ್ಲ ರೀತಿ ನಿಮ್ಗೆ ಆಪ್ಷನ್ಸ್ ಇದೆ. ನೀವು ಬಂದು ನಿಮ್ಮ ಫ್ಯಾಮಿಲಿ ಜೊತೆಗೆ ಓಕೆ ಕಂಪ್ಲೀಟ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಾವು ಆರ್ಡರ್ಸ್ ತೊಗೊತೀವಿ. ಓಕೆ, ಕೇಟ್ರಿಂಗ್ಸ್ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಲಾರ್ಜ್ ಈವೆಂಟ್ಸ್ ಇದೆ, ನಿಮ್ಮ ಕಸ್ಟಮೈಸ್ ಪ್ಯಾಕೇಜಸ್ ಬೇಕು ಅಂದರೆ ಅದು ಇಲ್ಲಿ ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಈ ರೆಸ್ಟೋರೆಂಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? 12ರಿಂದ 11 ಗಂಟೆವರೆಗೂ ಇದೆ. ಹೌದು. ಈ ಥೀಮ್ ಹೇಗೆ ಸರ್? ಅಡಿಕೆ ತೋಟದಲ್ಲಿ ಈ ಥರ ಹೇಳಿದ್ರು, ನಮಗೆ ಫೈರ್ ಕ್ಯಾಂಪ್ ಎಲ್ಲ ಅಂತ ಹೇಳ್ತಾ ಇದ್ರು ಸರ್. ನಾವು ಶುರು ಮಾಡಿದಾಗ ಓಕೆ ನೀವು ನೋಡಿರ್ಬೋದು ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಓಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ನಿಮಗೆ ಇಂಡೋರ್ ರೆಸ್ಟೋರೆಂಟ್ ಬೇಕು ಅಂದರೆ ಇಂಡೋರ್ ರೆಸ್ಟೋರೆಂಟ್ ಇದೆ. ನಿಮಗೆ ಔಟ್ಡೋರ್ ಸೀಟಿಂಗ್ ಬೇಕು ಅಂದರೆ ಓಕೆ ನಮ್ಮದು ಮೆಝನೈನ್ ಫ್ಲೋರ್ ಇದೆ, ಅಲ್ಲಿ ಔಟ್ಡೋರ್ ಸೀಟಿಂಗ್ ಏರಿಯಾ ಇದೆ. ಪ್ಲಸ್ ಕಪಲ್ ಸೆಕ್ಷನ್, ಫ್ಯಾಮಿಲಿ ಸೆಕ್ಷನ್ ಸಪ್ರೇಟು, VIP ರೂಮ್ಸ್ ಇದೆ. ಓಕೆ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಬಂದರೆ 10 to 15 ಆಫ್ ದೆಮ್ 2 VIP ರೂಮ್ಸ್ ಇದೆ. ಸೊ ಒಂದೊಂದರಲ್ಲಿ 15 ಜನ ಕೂತ್ಕೊಬೋದು. ಕಂಪ್ಲೀಟ್ ಪ್ರೈವಸಿ ಇದೆ VIP ರೂಮ್ಸ್. ಪ್ಲಸ್ ಅಡಿಕೆ ತೋಟ ನಿಮ್ಗೆ ಗೊತ್ತಿರೋಂಗೆ
ನಮ್ಮ ಸಿಟಿ ಲೈಫಲ್ಲಿ ಎಲ್ಲರೂ ಒಳಗೆ ಕೂತ್ಕೊಂಡು ಭಾರಿ ಐ ಮೀನ್ ಎಲ್ಲರೂ ಫುಲ್ಲು ಇದಾಗ್ಬಿಟ್ಟಿರ್ತಾರೆ ರೆಸಾರ್ಟ್ಗೆಲ್ಲ ಹೋಗ್ಬೇಕು ನಾವು ಫೈರ್ ನೋಡ್ಬೇಕಂದ್ರೆ ಬಟ್ ಇಲ್ಲೇ ಹತ್ರ ಬೆಂಗಳೂರಲ್ಲಿ ಸಿಕ್ಬಿಡುತ್ತೆ. ನಿಜ ಒಳ್ಳೆ ರೆಸಾರ್ಟ್ ಬೇಕು ಅಂದರೆ ನೀವು ಹೇಳ್ದಂಗೆ ಮಿನಿಮಮ್ 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಬಟ್ ನಮಗೆ ಸಿಟಿಯಿಂದ ಒಂದು 5-6 ಕಿಲೋಮೀಟ್ರಿಗೆ ನಿಮ್ಗೆ ರೆಸಾರ್ಟ್ ಫೀಲಿಂಗ್ ಇದೆ, ಔಟ್ಡೋರ್ ಇದೆ, ಯೂಜ್ ಡಿಮ್ಯಾಂಡು. ಓಕೆ, ಡೆಫಿನೆಟ್ಲಿ ನೀವು ಬುಕ್ ಮಾಡ್ಕೊಂಡೇ ಬರಬೇಕು, ಯಾಕಂದರೆ ಬರೋರೆಲ್ಲ ಔಟ್ಡೋರ್ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇದು ನಿಮಗೆ ಕ್ಲಬ್ಸು ಓಕೆ ಆ ಥರನೇ ಫೀಲಿಂಗ್ ಸಿಗುತ್ತೆ. ಸೊ ಎಂಟೈರ್ ಸ್ಟಾಫ್ಸ್ ಫುಲ್ಲಿ ಎಕ್ವಿಪ್ಡ್ ಇದ್ದಾರೆ, ಫ್ರೆಂಡ್ಲಿ ಸ್ಟಾಫ್ಸ್ ಇದ್ದಾರೆ. ನಿಮ್ಮ ಆರ್ಡರ್ಸು ನಿಮ್ಗೆ ಯಾವ್ದು ಬೇಕು, ಕೋಸ್ಟಲ್ ನಮ್ಮ ಕೋಕೋ ಸ್ಪೆಷಾಲಿಟಿ ಓಕೆ, ಅದೇ ರೀತಿ ಡಿಫ್ರೆಂಟ್ ಕ್ವಿಸಿನ್ಸ್ ಇದೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದೆಲ್ಲ ಆಪ್ಷನ್ಸ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮದು ಮೊಜಿಟೋಸ್ ಟ್ರೈ ಮಾಡಿ, ಡೆಸರ್ಟ್ಸ್ ಟ್ರೈ ಮಾಡಿ. ಓಕೆ, ವೀಕೆಂಡ್ ಸ್ಪೆಷಲ್ ಡಿಶ್ ಇದೆ. ಓಕೆ, ಸಂಡೇಸು ನಾಟಿ ಸ್ಟೈಲ್ ಇದೆ. ಸೂಪರ್. ಸೊ ವೈಡ್ ಸ್ಪ್ರೆಡ್ ಆಫ್ ಆಪ್ಷನ್ಸ್ ಇದೆ, ಟ್ರೈ ಮಾಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಇವತ್ತು ಕೋಕೋ ರೆಸ್ಟೋರೆಂಟಲ್ಲಿ ಕೋಕೋ ಚಿಕನ್ ವಡ ಥರನೇ ಇದೆ ಅದು. ಸೊ ಅದಾದಮೇಲೆ ಇದು ಮಂಗಳೂರು ಸ್ಟೈಲು ಒಂದು ಕೀಮಾ ಬಾಲ್ನೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಮಟನ್ ಫ್ರೈ ಮತ್ತು ನಾಟಿ ಕೋಳಿ ಚಿಕನ್ ಫ್ರೈ ಮತ್ತು ಮಟನ್ ವಡೆ, ಕೈಮಾ ವಡೆ. ಅದಾದಮೇಲೆ ಇದು ವೆಜ್ ಅಂತ ತೊಗೊಂಡಿದ್ರಿ, ಬರ ಕಬಾಬ್ ಒಂದಿದೆ. ಕಬಾಬ್. ಸೊ ಸೌಂಡ್ ಸಿಕ್ಕಾಪಟ್ಟೆ ಇದೆ, ನಾವು ಏನು ಮಾತಾಡ್ತಾ ಇದ್ದೀವಿ ನಿಮ್ಗೆ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ತಡ ಮಾಡಿದೆ, ಯಾವ ಸ್ಟಾರ್ಟ್ ಮಾಡೋಣ ಸೋಮ್? ನೀನು ಅಲ್ಲಿಂದ ಸ್ಟಾರ್ಟ್ ಮಾಡೋ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಟೋಟಲ್ 6 ಸ್ಟಾರ್ಟರ್ ತೊಗೊಂಡಿದ್ರಿ. ಆ ಸ್ಟಾರ್ಟ್ರಲ್ಲಿ ಸತ್ಯಾಗಿ 3, ನನಗೆ 3 ಅಂತ ಇಬ್ಬರು ಡಿವೈಡ್ ಮಾಡಿಕೊಂಡು ಆಸ್ತಿ ಸಮವಾಗಿ ಹಂಚ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ನೀವೇನು ತೊಗೊಂಡಿದ್ದೀವಿ ಸತ್ಯ? ನಾನೊಂದು ಚಿಕನ್ ಬ್ರೆಸ್ಟ್ ಪೀಸ್ ಅದು ತೊಗೊಂಡಿದ್ದೀನಿ, ಮಟನ್ ಫ್ರೈ ಮತ್ತು ವೆಜ್ಜಲ್ಲಿ ಹರಾಬರ ಕಬಾಬು ಟ್ರೈ ಮಾಡೋಣ ಅಂತ ನೋಡೋಣ. ಸೊ ನಾನು ಇಲ್ಲಿ 4 ಕೀಮಾ ಬಾಲ್ ಕೊಟ್ಟರು, ಒಂದು ಕೀಮಾ ಬಾಲ್ ತೊಗೊಂಡಿದ್ದೀನಿ ಮತ್ತು ನಾಟಿ ಕೋಳಿ ಫ್ರೈ ತುಂಬ ಸ್ಪೆಷಲ್ ಅಂತ ಇಲ್ಲಿ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ನೋಡಿ ಕೀಮಾ ಮಟನ್ ಕೀಮಾ ವಡೆ. ಕೀಮಾ ವಡೆ. ಸೊ ಇದು 3 ತೊಗೊಂಡಿದ್ದೀನಿ. 3 ಒಂದೊಂದೇ ಪಟ್ ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಮೇನ್ ಕೋರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನಾವು ಬರೀ ಸ್ಟಾರ್ಟರ್ಸ್ ಮಾತ್ರ ತಗೊಂಡು ನಿಮಗೆ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಸೂಪರ್ ಅಲ್ಟಿಮೇಟ್ ಜಾಗ, ತೋಟದ ಮನೆ ಥರ ಒಂದು ಫೀಲ್ ಕೊಡೋವಂಥ ಜಾಗ. ಪ್ಲಸ್ ನಿಮಗೆ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಸೆಟಪ್ಪನ್ನು ಮಾಡಿದ್ದಾರೆ. ಸೊ ತಡ ಮಾಡಿದೆ, ಈ ಒಂದು ಚಿಕನ್ ಟ್ರೈ ಮಾಡ್ತೀನಿ. ನೀನು? ನಾನು ಇದು ಕೈಮಾ ಅಂದರೆ ಕೈಮಾ ಬಾಲ್. ಸೂಪರ್ ಬಾಲ್. ಆಹಾ, ಇದು ಮೇಲೆ ಕ್ರಿಸ್ಪಿ ಲೇಯರು, ಆ ಬ್ರೆಡ್ ಕಂಚಸ್ ಎಲ್ಲ ಹಾಕಿದ್ದಾರೆ. ಒಳಗಡೆ ಸಾಫ್ಟ್ ಚಿಕನ್ನು, ಒಳ್ಳೆ ಉಪ್ಪು ಖಾರ ಹಾಕಿ ಮ್ಯಾರಿನೇಟ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಸೊ ನಾನು ತಿಂದಿದ್ದು ಕೀಮಾ ಬೋಲು ಹೇಗಿತ್ತು ಅಂದರೆ ನಾಟಿ ಸ್ಟೈಲ್ಗಿಂತನೂ ಒಂದು ಲೆವೆಲ್ ಸೂಪರ್ ಆಗಿದೆ. ಅದು ಹಾಕೊಂಡಿದ್ದ ತಕ್ಷಣ ಆ ಫಸ್ಟ್ ಮೇಲೆ ಇದ್ದಿದ್ದು ಗ್ರೇವಿ ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಕೀಮಾ ತಿಂದಾಗ ಆ ಮಟನ್ ರೇಷಿಯೋ ತುಂಬ ಜಾಸ್ತಿ ಹಾಕಿದ್ದಾರೆ. ಇನ್ನೊಂದು ಆ ಕೊಬ್ಬು, ಆ ಫ್ಲೇವರು, ಆ ಮಟನ್ ಎಲ್ಲನೂ ಬಾಯಲ್ಲಿ ತಿಂದ ತಕ್ಷಣ ಸಿಕ್ಕಾಪಟ್ಟೆ ನೀಟಾಗಿ ಗೊತ್ತಾಗ್ತಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವ ನಾಟಿ ಸ್ಟೈಲ್ ಹೋಟೆಲ್ಗಿಂತನೂ ಕಮ್ಮಿ ಇಲ್ಲ, ಅದಕ್ಕಿಂತನೂ ಚೆನ್ನಾಗಿದೆ ಕೀಮಾ ಬಾಲ್. ಅಲ್ಟಿಮೇಟ್ ಗುರು, ನನಗಂತೂ ತುಂಬ ಇಷ್ಟ ಆಯ್ತು. ಇದು ಒಂದೇ ಒಂದು ತುತ್ತಲ್ಲೇ ನನಗೆ ಬಾಯಿಗೆ ಆ ಘಮ ಬಂದ್ಬಿಡ್ತದ್ದು. ನಾಟಿ ಸ್ಟೈಲ್ ಮಟನ್ ಫ್ರೈ. ಇದು ಮಾಂಸ ನೋಡಿ ಯಾವ ಥರ ಇದೆ ಅಂತ, ಒಂದು ಕೊಬ್ಬಿನಾಂಶ ಇದೆ ಪೀಸ್ ಮೇಲೆ. ಸೊ ಯಾವ ಥರ ಬೆಂದಿದೆ ನೋಡಿ, ಸೂಪರ್ ಟೆಂಡರು. ಟ್ರೈ ಮಾಡೋಣ. ನಾಟಿ ಚಿಕನ್ ಮಸಾಲ ನೋಡಿ, ನಮ್ಮ ಮಸಾಲೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಯಾವ ಥರ ಇದೆ ನೋಡಿ. ಸೊ ಸ್ವಲ್ಪ ಹಾಗೆ ನೋಡಿ, ಆ ಚರ್ಮ ಅಲ್ಲಾಡ್ತಿರೋದು ನೋಡಿ, ಆ ಚರ್ಮದ್ದು ನೋಡಿ ಆ ಲೇಯರ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಟ್ರೈ ಮಾಡೋಣ. ಎಸ್. ಓಹಾ, ಇವರು ಮಾಡಿಟ್ಟಿರ್ತಾರೆ, ಅದಾದಮೇಲೆ ಬಿಸಿ ಮಾಡಿ ಕೊಡ್ತಾರೆ. ಬಿಸಿ ಬಿಸಿ ಟೇಬಲ್ಗೆ ಬರೋದ್ರಿಂದ ಒಂದು ಆ ಕೊಬ್ಬಿನ ಅಂಶ ಎಲ್ಲ ನೀಟಾಗಿ ಫೀಲ್ ಆಗುತ್ತೆ. ಮಸಾಲೆ ಅಂತೂ ಮನೆಗಳಲ್ಲಿ ಮತ್ತು ಟಿಪಿಕಲ್ ಮಿಲಿಟರಿ ಹೋಟ್ಲಲ್ಲಿ ಮಾಡೋ ಥರ ಒಂದು ಮಸಾಲೆ ಇದು. ಅದ್ಭುತವಾಗಿದೆ, ಚೆನ್ನಾಗಿದೆ, ಇದು ಮಸ್ತ್ ಫ್ರೈ ಇದು. ಸೊ ನಾನು ತಿಂದಿದ್ದು ನಾಟಿ ಚಿಕನ್ನು ಒಂದು ಕತ್ತು ಪೀಸ್ ಬಂದ್ಬಿಟ್ಟಿತ್ತು ನನಗೆ. ಆ ಚರ್ಮ ಮಾತ್ರ ಫಸ್ಟ್ ಕಚ್ಚದಾಗಿ ಸಿಕ್ಕಿದ್ದು, ಅದಕ್ಕೆ ಅದು ಅಷ್ಟು ದಪ್ಪ ಇದ್ದು ಆ ಥಿಕ್ನೆಸ್ಸು. ಸೊ ಇವ್ರು ಹಾಕಿರೋ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ನಾಟಿ ಸ್ಟೈಲ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ.
ಕೋಳಿನೂ ಅಷ್ಟೇ ನೀಟಾಗಿ ಸುಟ್ಟಿದ್ದಾರೆ. ಆ ಕೋಳಿನೂ ನಾಟಿ ಕೋಳಿ ಆ ತಿಂದಾಗೂ ಸ್ವಲ್ಪ ಗಟ್ಟಿ ಅಂತ ಏನಿದೆ ಅದು ನೀಟಾಗಿ ಗೊತ್ತಾಗುತ್ತೆ. ಅದ್ಭುತವಾಗಿದೆ. ನನಗೆ ಕೈಮಾ ಇಷ್ಟ ಆಯಿತು. ನಾಟಿ ಚಿಕನ್ ಸೆಕೆಂಡು. ಆಮೇಲೆ ಸೊ ನೀನು ನಾನ್ ವೆಜ್ ಕೈಮಾ ವಡೆ ತಿನ್ನು, ನಾನು ವೆಜ್ನಲ್ಲಿ ಮಾಡಿರೋಂಥ ಕೈಮಾ ವಡೆ ಹರಾಬರ ಕಬಾಬ್ ತಿನ್ಬಿಡೋಣ. ಅರ್ಧ ಗೋಡಂಬಿ ಬಂದ್ಬಿಡ್ತು. ಸೂಪರ್ ಆಗಿದೆ, ಒಳ್ಳೆ ಸೈಡ್ಸ್ ಇದೆಲ್ಲ. ಸೊ ಸೂಪರ್. ಇದೂ ಅಷ್ಟೇ ಒಂದು ಮಟನ್ ಕೈಮಾದ ಏನು ಮಾಡಿದ್ದಾರೆ ತಟ್ಕೊಂಡು ನೀಟಾಗಿ ತವ ಮೇಲೆ ಫ್ರೈ ಮಾಡಿರೋದು ಚೆನ್ನಾಗಿದೆ. ಸೂಪರ್. ನಂದು ಇದರಲ್ಲಿ ಫಸ್ಟು ಕೈಮಾ ಕೊಟ್ಬಿಡ್ತೀನಿ, ಸೆಕೆಂಡ್ ನಾಟಿ ಕೋಳಿ, ಮೂರನೇದು ಇದು. ನೀನು ಕೈಮಾ ಅಂತ ಇದೆಯಾ, ನನಗೆ ತಡೆಯೋಕೆ ಆಗ್ತಾ ಇಲ್ಲ. ನೋಡೋಣ. ಆಹಾ, ಧಮಾಕ ಇದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಆ ಗ್ರೇವಿ ಸ್ವಲ್ಪ ಅದ್ಕೊಂಡು ತಿನ್ಬಿಡು. ಮಸಾಲೆನೂ ಇನ್ನೂ ತುಂಬ ಚೆನ್ನಾಗಿದೆ ಕೈಮಾದಲ್ಲಿ. ಆಹಾ, ಸೂಪರ್ ಗುರು. ಸೊ ಬನ್ನಿ, ಸಿಕ್ಕಾಪಟ್ಟೆ ವಾಸ್ಟ್ ಮೆನು ಇದೆ ಅವ್ರದ್ದು. ಟ್ರೈ ಮಾಡಿ. ಎಲ್ಲದಕ್ಕಿಂತ ಜಾಗ, ಫೈರ್ ಕ್ಯಾಂಪ್ ಹಾಕ್ಕೊಂಡು ಅದಕ್ಕೆಲ್ಲ ರಿಸರ್ವ್ ಮಾಡಬೇಕು. ನಮ್ಮ ವಿಕ್ರಮ್ ಬಾಬು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಸೊ ನಾವು ಮುಗಿಸ್ಬಿಟ್ಟು ಇನ್ನೊಂದು ವೀಡಿಯೋ ನಾವು ಸಿಗೋಣ. ಹೌದು, ಔಟ್ರೋದಲ್ಲಿ ಸಿಗೋಣ ನಾವು. ಇದನ್ನು ಔಟ್ರೋ ಅಲ್ಲ, ಈಗಲೇ ಮುಗಿಸ್ಬಿಡೋಣ. ಔಟ್ರೋ ಈಗಲೇ ಮುಗಿಸ್ಬಿಡೋಣ. ಸೊ ಇದೆಲ್ಲ ನಾವು ಖಾಲಿ ಮಾಡಿ ನಿಮಗೆ ಮತ್ತೊಂದು ಒಳ್ಳೆ ವೀಡಿಯೋ ನಾವು ಸಿಗ್ತೀವಿ. ಸೊ ಈಗೇನು ಮಾಡಬೇಕು? ಸೊ ದಯವಿಟ್ಟು ಈ ಥರ ಜಾಗನ ತುಂಬ ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಜನಕ್ಕೂ ರೀಚ್ ಆಗುತ್ತೆ. ಈ ಥರ ಬರೀ ಒಂದು 5 ರಿಂದ 10 ಕಿಲೋಮೀಟರ್ ಸಿಟಿ ಏರಿಯಾದಲ್ಲೇ ಒಂದು ರೆಸಾರ್ಟ್ ಫೀಲ್ ಮಾಡ್ಬೋದು. ನೀವು ಬಂದರೆ ಈ ಅಟ್ಮಾಸ್ಫಿಯರೇ ಒಂಥರ ತುಂಬ ಚೆನ್ನಾಗಿದೆ. ಒಳಗಡೆ ಬಂದರೆ ಆಂಬಿಯನ್ಸ್ ಆಗಿರ್ಬೋದು, ಆ ಮ್ಯೂಸಿಕ್ ಆಗಿರ್ಬೋದು, ದೊಡ್ಡ ಸ್ಕ್ರೀನ್ TV ಆಗಿರ್ಬೋದು. ಬಂದ ತಕ್ಷಣ ನೀರು ಹರಿಯೋ ಸೌಂಡ್ ನೋಡಿ ಯಾವ ಥರ ಕೇಳ್ತಾ ಇದೆ, ಯಾವುದೋ ದೊಡ್ಡ ನದಿಯಲ್ಲಿ ಹರಿಯೋ ಥರ ಕೇಳ್ತಾ ಇದೆ. ಫೈನಲಿ ಎಲ್ಲನೂ ಚೆನ್ನಾಗಿದೆ. ಹೌದು. ಇದು ಮತ್ತು ಆಫರ್ಸ್ ಎಲ್ಲ ಬಳಸ್ಕೊಳ್ಳಿ. ಈವೆಂಟ್ಸ್ ಎಲ್ಲ ನಡೀತಾ ಇದೆ, ಅದಕ್ಕೆ ನಾವು ಫಾಸ್ಟಾಗಿ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಕ್ಷಮೆ ಇರಲಿ. ಸಾಧ್ಯ ಆದರೆ ಇನ್ನೊಂದ್ಸರಿ ಡೀಟೇಲ್ ವಿಡಿಯೋ ಮಾಡ್ತೀವಿ. ಸೊ ಇಲ್ಲಿವರೆಗೂ ಯಾರು ನೋಡಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ಬೇಗ ನಿಮ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.